आप थक गए होंगे, बहुत समय से यहाँ इंतजार कर रहे हैं, बारिश भी आ रही है। ನೀವು ಬಹಳ ಸಮಯದಿಂದ ಇಲ್ಲಿ ನನ್ನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಸ್ವಲ್ಪ ಮಳೆನೂ ಕೂಡ ಬರ್ತಾ ಇದೆ. ಆದ್ರೂ ಕೂಡ ನೀವು ಬಹಳ ಸಮಯದಿಂದ ನನ್ನನ್ನು ನಿರೀಕ್ಷೆ ಮಾಡಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. मैं क्षमा चाहती हूँ कि मुझे थोड़ी देर हो गई और आपको बारिश में इंतजार करना पड़ा। मैं आपकी बहुत बहुत आभारी हूँ। ನಾನು ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. ನಾನು ಬರುವುದರಲ್ಲಿ ಸ್ವಲ್ಪ ತಡ ಆಗಿದೆ, ಮಳೆನೂ ಉದುರ್ತಾ ಇದೆ. ಆದ್ರೂ ಕೂಡ ತಾವೆಲ್ಲ ಕಾದಿದ್ದಕ್ಕೋಸ್ಕರ ನಾನು ನಿಮಗೆ ಆಭಾರಿಯಾಗಿದ್ದೇನೆ ಮತ್ತು ಕ್ಷಮೆಯನ್ನು ಯಾಚಿಸ್ತೇನೆ. सिर्फ बारिश नहीं, हर पार्टी के नेता भी आप पर काफी दिनों से बरस रहे हैं। आप खुश होंगे कि कल चुनाव खत्म का प्रचार खत्म हो रहा है। ನೀವು ಚುನಾವಣೆಯ ಕೊನೆಯ ಹಂತದಲ್ಲಿ ನಾವೆಲ್ಲ ಇಲ್ಲಿದ್ದೇವೆ. ಅನೇಕ ನಾಯಕರುಗಳು ಒಂದು ಭಾಷಣ ಮಾಡ್ತಾ ಇದ್ದಾರೆ. ನಾಳೆ ಚುನಾವಣಾ ಪ್ರಚಾರಕ್ಕೆ ಕೊನೆಯ ದಿನವೂ ಕೂಡ ಹೌದು. आज सुबह मैं मूड बिगड़ी गई थी और जब मैं वापस आ रही थी तो मैं भी बड़ी खुश थी, क्योंकि मैं न्यूज देख रही थी और न्यूज में मैंने कुछ ऐसी चीज देखी जिससे मुझे खुशी हुई। ನಾನು ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಬೇರೆ ಪ್ರಚಾರ ಭಾಷೆಗಳು ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ನಾನು ಕೂಡ ವಾರ್ತೆಗಳನ್ನು ನೋಡ್ಕೊಂಡು ಬರ್ತಾ ಇದ್ದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಂಬಲಿಗರು ಸೇರಿದ್ದಾರೆ ಅಂತೇಳಿ ನನಗೂ ಕೂಡ ತುಂಬಾ ಸಂತೋಷ ಆಯಿತು. दरअसल बहुत समय से, जब से ये कैंपेन शुरू हुई है, हम कांग्रेस के जितने भी नेता हैं, हम बीजेपी की नेताओं को और खास तौर से प्रधानमंत्री मोदी जी को कह रहे हैं कि मुद्दे पे आओ, मुद्दे पे आओ, मुद्दे पे आओ। ನಾವು ಬಹಳ ದಿವಸದಿಂದ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ. ಕರ್ನಾಟಕ ಉದ್ಯೋಗಕ್ಕೆ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿ ಮೋದಿ ಅವರಿಗೂ ಕೂಡ ಹಲವು ಬಾರಿ ಹಲವು ಸಭೆಗಳಲ್ಲಿ ಹೇಳಿದ್ದೇನೆ, ದಯವಿಟ್ಟು ಚುನಾವಣೆ ವಿಷಯಕ್ಕೆ ಬನ್ನಿ, ಚುನಾವಣೆ ವಿಷಯಕ್ಕೆ ಬನ್ನಿ, ಚುನಾವಣೆ ವಿಷಯಕ್ಕೆ ಬನ್ನಿ ಅಂತೇಳಿ ಅವರನ್ನ ಕೇಳ್ಕೊಳ್ತಲೇ ಇದ್ದೇನೆ. तो जब मैंने देखा मूड बिजली से आते हुए कि चुनाव में शायद पहली बार के लिए प्रधानमंत्री जी महंगाई, विकास और आपके जो मुद्दे हैं उस पर चर्चा कर रहे थे, तो मैं बहुत खुश हुई। ನನಗೆ ಕರ್ನಾಟಕದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಜನಗಳ ಸಮಸ್ಯೆಗಳೇನಿದ್ದಾವೆ, ಜನಗಳು ಎದುರಿಸ್ತಾ ಇರ್ತಕ್ಕಂತಹ ಕಷ್ಟಗಳೇನಿದ್ದಾವೆ ಮತ್ತು ಇಲ್ಲಿ ಚರ್ಚೆ ಮಾಡಬೇಕಾದಂತಹ ವಿಷಯಗಳೇನಿದ್ದಾವೆ ಅದರ ಬಗ್ಗೆ ಯಾವುದೇ ಚರ್ಚೆ ನಡೆಯುವಂತ ಪ್ರಧಾನಿಗಳ ಮುಖಾಂತರ ನಾನು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. तो शाम आई, मैं यहाँ आई, अभी आते आते अपना फोन देख रही थी, फिर से न्यूज देखी और लो भाई फिर से पटरी से उतर गए। ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ನಾನು ಫೋನ್ನಲ್ಲಿ ವಿಷಯಗಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ. ಅದರಲ್ಲಿ ಆಗ್ತಾ ಇರ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ವಿಷಯಗಳಲ್ಲಿ ಜನಗಳ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳೆಲ್ಲ ಬಿಟ್ಟು ಬೇರೆ ವಿಷಯಗಳೇ ಇತ್ತು. फिर से विकास की बात छोड़ दी, महंगाई की बात छोड़ दी, रोजगार की बात छोड़ दी और पता नहीं क्या इंटरनेशनल कंस्पिरेसीज की बातें करने लग गए और कोई दूसरे देश विदेश की बातें करने लग गए। ನಾನು ನೋಡ್ತಾ ಬಂದೆ, ಇಲ್ಲಿರುವಂತ ಬೆಲೆ ಏರಿಕೆ ವಿಚಾರದಲ್ಲಾಗ್ಲಿ, ನಿರುದ್ಯೋಗದ ವಿಚಾರದಲ್ಲಾಗ್ಲಿ, ಜನಸಾಮಾನ್ಯರ ವಿಚಾರದ ಬಗ್ಗೆ ಆಗಲಿ ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ದೇಶಗಳ ಬಗ್ಗೆ, ವಿದೇಶಗಳ ಬಗ್ಗೆ, ಸಂಬಂಧಪಡದ ವಿಷಯಗಳ ಬಗ್ಗೆನೇ ಅವರು ಮಾತಾಡ್ತಾ ಇರುವಂತದ್ದ ನಾನು ಗಮನಿಸಿದೆ. अभी भी बात समझ में नहीं आ रही है कि जनता को अपनी चीजों पर, अपने मुद्दों पर बात और चर्चा चाहिए। ಈಗ ತೀರ್ಮಾನ ಆಗಬೇಕಾಗಿರತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಜನಗಳಿಗೆ ಅವರ ಜೀವನದ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಇಂದಿನ ಅವಶ್ಯಕತೆ. वो एक कविता का अंश था ना, तू इधर उधर की बात न कर, ये बता कि काफिला क्यों लुटा। मुझे रहजलों से गिला नहीं, तेरी रहबरी का सवाल है। मैं समझाती हूँ इसमें कवि क्या कह रहा है। कह रहा है कि तू इधर उधर की बातें बंद कर, ये बताओ कि ये लूट क्यों हुई। जो लूट
कोई शिकायत नहीं है, लेकिन तुम्हारे नेतृत्व से शिकायत है। ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರದ ವಿಚಾರದಲ್ಲಾಗ್ಲಿ, ಲೂಟಿಯ ವಿಚಾರದಲ್ಲಾಗ್ಲಿ ಯಾವುದೇ ವಿಷಯವನ್ನ ಪ್ರಸ್ತಾಪ ಮಾಡದೆ ಬರೇ ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಷಯ ಪ್ರಧಾನಮಂತ್ರಿಗಳ ಗಮನಕ್ಕೂ ಬಂದಿದ್ರು ಕೂಡ ಈ ವಿಷಯದಲ್ಲಿ ಯಾವುದೇ ಪ್ರಸ್ತಾಪ ಕೂಡ ಆಗಿರುವಂತದನ್ನ ಇದುವರೆಗೆ ನಾವು ಗಮನಿಸಿಲ್ಲ। कर्नाटक के लोग शिक्षित, काबिल, अपने प्रदेश को खुद अपनी में जिसकी सभ्यता पूरी दुनिया में जानी जाती है। ಕರ್ನಾಟಕದ ಜನ ಸುಸಂಸ್ಕೃತರಿದ್ದಾರೆ, ಒಳ್ಳೆಯವರಿದ್ದಾರೆ। ಅವರು ಈ ದೇಶದಲ್ಲಿ ಬಹಳ ಕಷ್ಟಪಟ್ಟು ಕರ್ನಾಟಕದಲ್ಲಿ ದುಡಿಯುವಂತ ಕಾರಣಕ್ಕೋಸ್ಕರ ಕರ್ನಾಟಕದ ಹೆಸರನ್ನ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದ ಮಟ್ಟದಲ್ಲೂ ಕೂಡ ಪ್ರಸಿದ್ಧಿಯಾಗುವಂತಹ ರೀತಿಯಲ್ಲಿ ಮಾಡಿದ್ದಾರೆ। ಕರ್ನಾಟಕ ಅಂದ್ರೆ ಇಲ್ಲಿ ಬಸವಣ್ಣವರ, ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳ ಕಾರಣದಿಂದಾಗಿ ಒಳ್ಳೆಯ ಒಂದು ಸುಸಂಸ್ಕೃತ ಜನರಿರುವಂತ ರಾಜ್ಯ ಅಂತಕ್ಕಂಥದ್ದನ್ನ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿರುವಂತಹ ರಾಜ್ಯ ಕರ್ನಾಟಕ। बहनों और भाइयों, क्या आपका हक नहीं है, क्या आपका अधिकार नहीं है कि चुनाव के समय जबकि हर नेता को आपको जवाब देना चाहिए कि आपके लिए इन्होंने किया क्या है, और आपको ये बताना चाहिए कि आपके भविष्य के लिए, आपके रोजगार के लिए, आपकी समस्याओं को सुलझाने के लिए वो क्या करने जा रहे हैं? क्या ये आपका अधिकार नहीं है? ನಾನು ಕರ್ನಾಟಕದ ಜನರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಇದೇ ನಿಮ್ಮ ಹಕ್ಕಲ್ವೇ, ನಿಮ್ಮ ಜವಾಬ್ದಾರಿ ಅಲ್ವೇ? ಕರ್ನಾಟಕದಲ್ಲಿ ನಮಗಾಗಿ ಇರುವಂತಹ ಸರ್ಕಾರ ಏನ್ ಮಾಡಿದೆ, ಯಾವ ಕೆಲಸಗಳನ್ನು ಮಾಡಿದೆ, ಯಾವ ನಮ್ಮ ತೊಂದರೆಗಳನ್ನ ನಿವಾರಣೆ ಮಾಡಿದೆ, ಯಾವ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದೆ ಅಂತ ಕೇಳುವಂತ ಹಕ್ಕು ಮತ್ತು ಜವಾಬ್ದಾರಿ ನಮಗಿಲ್ವೇ? ಅದನ್ನ ಕೇಳತಕ್ಕಂಥದ್ದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ। ಈ ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ। ये चुनाव है, इसमें आप अगले 5 सालों के लिए अपने भविष्य को तय करने जा रहे हैं। ಈಗ ನಡೀತುವಂತಹ ಚುನಾವಣೆಯಲ್ಲಿ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ, ಈ ರಾಜ್ಯದ ಭವಿಷ್ಯದ ಬಗ್ಗೆ ನಾವು ವಿಚಾರ ಮಾಡಬೇಕಂತ ಸಂದರ್ಭದಲ್ಲಿ ಇದ್ದೇವೆ। कोई मजाक नहीं है कि कोई नेता आपका मजाक उड़ाए और इधर उधर के मुद्दों पर आकर आपसे चर्चा करे जिससे आपके जीवन का कोई मतलब नहीं है। ಇದು ತಮಾಷೆಯ ವಿಷಯ ಅಲ್ಲ। ರಾಷ್ಟ್ರದ ನಾಯಕರೊಬ್ಬರು ಬಂದು ತಮ್ಮ ವಿಷಯದಲ್ಲಿ ಲೇವಡಿ ಮಾಡುವಂತ ರೀತಿಯಲ್ಲಿ ಮಾತಾಡಿ ತಮ್ಮ ಬದುಕಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರವನ್ನು ಕೂಡ ಚರ್ಚೆ ಮಾಡದೆ ದೇಶ ವಿದೇಶದ ಬೇರೆ ಬೇರೆ ವಿಷಯಗಳನ್ನು ತಂದು ಇಲ್ಲಿ ಮಾತಾಡಿ ಜನಗಳ ಬದುಕಿನ ಬಗ್ಗೆ ಏನೂ ಮಾತಾಡದೇ ಇರುವಂತದ್ದು ಬಹಳ ಖೇದಕರವಾಗಿರ್ತಕ್ಕಂಥ ವಿಚಾರ। बड़े समय से सरकार अलग अलग चीजों के लिए पहचानी जाती है। जैसे इंदिरा गांधी जी की जो सरकार थी वो पहचानी गई हरित क्रांति के लिए, वो पहचानी गई उनके कार्यों के लिए, जमीन के पट्टे गरीबों को देने के लिए। उसके बाद राजीव गांधी जी की सरकार इसलिए जानी गई क्योंकि आधुनिक दौर में पूरे देश को ले गए। उसके बाद नरसिम्हा राव जी, मनमोहन सिंह जी की सरकारें आई, वो पहचानी गई क्योंकि उन्होंने लिबरलाइजेशन का काम किया, भारत को और आगे बढ़ाया। और जो अलग अलग सरकारें, अलग अलग पार्टियां की आई, वो भी अपनी तरह से जो काम उन्होंने किया उसके लिए पहचानी गई। ಭಾರತದಲ್ಲಿ ಇದುವರೆಗೆ ಆಗಿ ಹೋಗಿರುವಂತಹ ಸರ್ಕಾರಗಳಲ್ಲಿ ಈಗಿರುವ ಸರ್ಕಾರದಂತ ರೀತಿಯಲ್ಲಿ ಯಾರು ಕೂಡ ಮಾಡ್ತಾ ಇರಲಿಲ್ಲ। ಇಂದಿರಾಜಿಯವರ ಸರ್ಕಾರ ಇತ್ತು, ಇಂದಿರಾಜಿಯವರ ಸರ್ಕಾರದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು, ಈ ದೇಶದಲ್ಲಿ ಭೂ ಸುಧಾರಣೆ ತರುವಂತಹ ಕೆಲಸವನ್ನು ಮಾಡಿದ್ರು, ಜನಸಾಮಾನ್ಯರಿಗೆ ಅವರ ಹಕ್ಕನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು। ಅದೇ ರೀತಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದ್ರ ಜೊತೆಗೆ ಭಾರತವನ್ನು 21ನೇ ಶತಮಾನಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ರು। ಅದೇ ರೀತಿ PV ನರಸಿಂಹರಾಯರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಅವರ ಸರ್ಕಾರದ ಅವಧಿಯಲ್ಲಿ ಅನೇಕ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡಿ ಭಾರತ ಇವತ್ತೊಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುವಂತಹ ರೀತಿಯಲ್ಲಿ ಮಾಡುವಂತದ್ರಲ್ಲಿ ಇವರೆಲ್ಲರ ಯೋಗದಾನ ಇರ್ತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ, ನೆನೆಸಲಿಕ್ಕೆ ಬಯಸ್ತೇನೆ। लेकिन जो 3.5 सालों से यहाँ कर्नाटका में बीजेपी की सरकार है,
शर्म की बात है कुछ कुछ की एक ही पहचान है 40% सरकार ಆದರೆ ದುರಾದೃಷ್ಟ ಅಂದ್ರೆ ಕಳೆದ 3 ವರ್ಷದಿಂದ ಕರ್ನಾಟಕದಲ್ಲಿ ಒಂದು ಬಿಜೆಪಿ ಸರ್ಕಾರ ಇದೆ. ಇದು ಯಾವ ಕಾರಣಕ್ಕೋಸ್ಕರ ಗುರುತಿಸಲ್ಪಟ್ಟಿದೆ ಅಂದ್ರೆ 40% ಭ್ರಷ್ಟಾಚಾರಕ್ಕೋಸ್ಕರ ಗುರುತಿಸಲ್ಪಟ್ಟಿದೆ ಹೊರತಾಗಿ ಬೇರೆ ಯಾವುದೇ ಸಾಧನೆಗೋಸ್ಕರ ಗುರುತಿಸಲ್ಪಟ್ಟಿಲ್ಲ. और इस 40% सरकार ने कर्नाटका से 1.5 लाख करोड़ रुपए चोरी किए हैं. ಕರ್ನಾಟಕದಲ್ಲಿರುವಂತಹ ಈ ಬಿಜೆಪಿ ಸರ್ಕಾರ 40% ಭ್ರಷ್ಟಾಚಾರದ ಕಾರಣದಿಂದಾಗಿ ಜನಸಾಮಾನ್ಯರಿಗೆ ಸೇರಿದ 1,50,000 ಕೋಟಿ ರೂಪಾಯಿಗಳನ್ನ ನಿಮ್ಮ ಹಣವನ್ನ ಲೂಟಿ ಮಾಡಿದ್ದಾರೆ. बेंगलुरु जैसा शहर देखिए, यहाँ का इंफ्रास्ट्रक्चर किस हालत में है. ಬೆಂಗಳೂರಿನಂತಹ ಮಹಾನಗರವನ್ನು ನೋಡಿ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅನ್ನೋದನ್ನ ನಿಮ್ಮ ಅನುಭವಕ್ಕೆ ಬಂದಿರ್ತದೆ. सड़कों में जो गड्ढे हैं उनमें गिरकर 30 से अधिक लोग मर गए. ರಾಜ್ಯದಲ್ಲಿರುವಂತಹ ಫುಟ್ಪಾತ್ಗಳೇನಿದ್ದಾವೆ, ಜನ ಹೋಗ್ತಕ್ಕಂಥ ರಸ್ತೆಗಳೇನಿದ್ದಾವೆ, ಅಲ್ಲಿ ನಡೆದಂತ ಅಪಘಾತದಲ್ಲಿ ದುರಂತದಲ್ಲಿ ಬಹಳಾರು ಜನ ಸಾಯುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. आईटी सेक्टर को 225 करोड़ रुपए का घाटा हुआ है इस समय में. ಇಲ್ಲಿ ಇರುವಂತಹ ಐಟಿ ಸೆಕ್ಟರ್ಗಳೇನಿದೆ ಇದಕ್ಕೆ 2,500 ಕೋಟಿ ರೂಪಾಯಿಯಷ್ಟು ನಷ್ಟ ಆಗುವಂತಹ ಒಂದು ಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. कांग्रेस के शासनकाल में बेंगलुरु इंडोनेशिया में नंबर 1 होता था. ಕಾಂಗ್ರೆಸ್ನ ಸರ್ಕಾರ ಕರ್ನಾಟಕದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಐಟಿ ಕಾರಣಕ್ಕೋಸ್ಕರ ವಿಶ್ವದಲ್ಲೇ ಮಾನ್ಯತೆಯನ್ನು ಪಡೆದಂತಹ ನಗರವಾಗಿ ಬೆಂಗಳೂರು ಪ್ರಸಿದ್ಧಿಯನ್ನು ಪಡೆದಿತ್ತು. आईटी एक्सपोर्ट्स में नंबर 1. ಐಟಿ ಎಕ್ಸ್ಪೋರ್ಟ್ ನಲ್ಲಿ ಅದನ್ನ ರಫ್ತು ಮಾಡತಕ್ಕಂಥದ್ದಲ್ಲಿ ಭಾರತದಲ್ಲಿ ನಂಬರ್ 1 ರಾಜ್ಯ ಆಗಿತ್ತು ಕರ್ನಾಟಕ. स्टार्टअप कैपिटल के नाम से जाना जाता था. ಇಲ್ಲಿ ಬಹಳ ಉದಯೋನ್ಮುಖ ಕೈಗಾರಿಕೆಗಳು, ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೋಸ್ಕರ ಕರ್ನಾಟಕ ಮತ್ತು ಬೆಂಗಳೂರು ಆಯಿತು. आपके इंफ्रास्ट्रक्चर के लिए 10,000 करोड़ रुपए का खर्चा कांग्रेस की सरकार ने किया. ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ 10,000 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿತ್ತು. कर्नाटका बीटी एक्सपोर्ट में सर्वप्रथम था. इन्वेस्टमेंट के इंटेंशन में सर्वप्रथम था. ಕರ್ನಾಟಕ ಬಯೋಟೆಕ್ನಾಲಜಿನಲ್ಲಿ ರಾಜ್ಯ ದೇಶದಲ್ಲೇ 1ನೇ ಸ್ಥಾನದಲ್ಲಿತ್ತು. ಇದರಲ್ಲಿ ಐಟಿನಲ್ಲೂ ಕೂಡ ನಂಬರ್ 1 ಸ್ಥಾನದಲ್ಲಿತ್ತು. ತಂತ್ರಜ್ಞಾನದಲ್ಲೂ ಕೂಡ ಭಾರತದಲ್ಲಿ 1ನೇ ಸ್ಥಾನದಲ್ಲಿ ಕರ್ನಾಟಕ, ಬೆಂಗಳೂರು ಇತ್ತು. आज स्टार्टअप कैपिटल का भी दर्जा छिन गया. निवेश खोया बेंगलुरु ने, कर्नाटका ने. ಕರ್ನಾಟಕದಲ್ಲಿ ಈಗ ಉದಯೋನ್ಮುಖ ಕೈಗಾರಿಕೆಗಳು, ಸ್ಟಾರ್ಟ್ಅಪ್ ಕೈಗಾರಿಕೆಗಳಿದ್ದವು, ಅವು ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದಾವೆ. ಮತ್ತು ಇಲ್ಲಿ ಏನು ತಂತ್ರಜ್ಞಾನದ ಒಂದು ದೊಡ್ಡ ಬೆಳವಣಿಗೆ ಆಗಿತ್ತು, ಅದು ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು ಹೊಡೆತವನ್ನು ತಿಂದಿದೆ. बड़ी बड़ी कंपनियां छोड़ के चली गई. ओला इलेक्ट्रिक, एप्पल, मोटोरोला, नोकिया, सैमसंग, फॉक्सकॉन, पेगाट्रॉन सब यहाँ से चली गई. ಕರ್ನಾಟಕದ ಬೆಂಗಳೂರಿನಲ್ಲಿದ್ದಂತ ಬಹಳ ದೊಡ್ಡ ದೊಡ್ಡ ಕಂಪನಿಗಳು, ಅಲ್ಲಿದ್ದಂತ ಕಂಪನಿಗಳು ಇರ್ತಕ್ಕಂಥ ಅನೇಕ ಕಂಪನಿಗಳು ಬೆಂಗಳೂರನ್ನು ಬಿಟ್ಟು ರಾಷ್ಟ್ರದ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ, ಬೇರೆ ಕಡೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಅನೇಕ ಕಂಪನಿಗಳು ಕೂಡ ಇದರಲ್ಲಿ ಸೇರಿದ್ದು. उनको काम करने में मुश्किल हो रही थी. काम करने में असुविधा हो रही थी. ಒಂದು ಕೆಲಸ ಮಾಡುವಂತ ಒಂದು ವಾತಾವರಣ ಬೆಂಗಳೂರಿನಲ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಬೆಂಗಳೂರನ್ನು ಬಿಟ್ಟು ಹೋಗ್ತಾ ಇದ್ರು. और इसके साथ साथ जो रोजगार वो दिलवाती थी वो भी चले गए, खो ಈ गए. ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಇಷ್ಟೊಂದು ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು, ಆ ಉದ್ಯೋಗವನ್ನು ಕೂಡ ಕಳೆದುಕೊಳ್ಬೇಕಂತ ಸಂದರ್ಭ ನಿರ್ಮಾಣ ಆಯಿತು. भ्रष्टाचार का जो नतीजा होता है वो डायरेक्ट पब्लिक का नुकसान होता है. ಭ್ರಷ್ಟಾಚಾರ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥದ್ದಲ್ಲ, ಯಾರು ಭ್ರಷ್ಟಾಚಾರದಲ್ಲಿ ತೊಡಗ್ತಾರೋ ಅದರ ಕಾರಣದಿಂದಾಗಿ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೂ ಕೂಡ ನಷ್ಟ ಉಂಟಾಗ್ತದೆ. जब सरकार लूट और लालच में व्यस्त रहती है तो काम कम होता है, काम पे ध्यान कम होता है. ಯಾವ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಕೊಳ್ತದೋ, ಯಾವ ಸರ್ಕಾರ ದುರಾಸೆಯಿಂದ ಕೂಡಿರ್ತದೋ ಅಲ್ಲಿ ಕೆಲಸ
ಕಡಿಮೆ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ಅಭಿವೃದ್ಧಿಗೆ ಅದರಿಂದ ದೊಡ್ಡ ಹೊಡೆತ ಬೀಳ್ತದೆ. आपने खुद देखा होगा कि न मंत्रिमंडल का विस्तार हुआ, बार बार सीएम बदले गए, नेता आपस में लड़ाइयां कर रहे हैं और निर्णय लेने में सक्षम नहीं है. ಇಲ್ಲಿ ಕರ್ನಾಟಕದಲ್ಲಿ ಕಳೆದ 3.5 ವರ್ಷದಿಂದ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ನೀವು ನೋಡಿದಿರಿ. ಪದೇ ಪದೇ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾ ಇದ್ದಾರೆ, ಪದೇ ಪದೇ ಮಂತ್ರಿಗಳು ಬದಲಾವಣೆ ಆಗ್ತಾ ಇದ್ದಾರೆ, ಮಂತ್ರಿಮಂಡಲ ಪುನರ್ರಚನೆ ಆಗ್ತಾ ಇದೆ. ಹಾಗಾಗಿ ಧ್ಯಾನ ಇಟ್ಟು ಬದ್ಧತೆಯಿಂದ ಒಂದು ಸುಮಧುರ ವಾತಾವರಣದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಸ್ಥಿತಿ ಕರ್ನಾಟಕದ ರಾಜಕಾರಣದಲ್ಲಿದೆ. गवर्नेंस ठीक से नहीं होती, पॉलिसी पैरालिसिस होती है, नई पॉलिसियां नहीं बनती, अच्छी अच्छी नीतियां नहीं बनती पब्लिक के लिए और आपकी भलाई के लिए. ಈ ಒಂದು ಅನಿಶ್ಚಿತತೆಯ ಕಾರಣದಿಂದಾಗಿ ನೀತಿ ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದೆಲ್ಲ ಒಂದು ರೀತಿಯಲ್ಲಿ ಮುಂದೂಡಲ್ಪಡ್ತವೆ. ಯಾವುದೇ ರೀತಿಯ ಕೆಲಸ ಮಾಡುವಂತ ವಾತಾವರಣ ನಿರ್ಮಾಣ ಆಗದೆ ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬೀಳ್ತದೆ. बल्कि अक्सर ऐसे निर्णय लिए जाते हैं जो आपके लिए नुकसानदायक होते हैं. जैसे आप नंदिनी को लीजिए, जिसको आपने बनाया, जो कर्नाटका का गर्व है. ಈಗ ಇಂಥ ವಿಚಾರದಲ್ಲಿ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ನಂದಿನಿ ವಿಚಾರ ನಿಮ್ಗೆಲ್ಲ ಗೊತ್ತು. ಕೋಟ್ಯಾಂತರ ಕನ್ನಡಿಗರು ಸೇರಿ ಕಟ್ಟಿದಂತ ನಂದಿನಿ ಅಂತ ಸಂಸ್ಥೆ ವಿಚಾರದಲ್ಲಿ ಇವರು ತೆಗೆದುಕೊಳ್ತಾ ಇರತಕ್ಕಂಥ ನೀತಿಯ ಕಾರಣದಿಂದಾಗಿ ಕರ್ನಾಟಕದ ರೈತರ ಮತ್ತು ಜನಸಾಮಾನ್ಯರಿಗೆ ನಷ್ಟ ಆಗ್ತದ್ರಿಂದ नंदिनी को जानबूझ के कमजोर किया गया ताकि गुजरात से अमूल का कोऑपरेटिव आ जाए और नंदिनी को उसके अंदर मर्ज किया जाए. ನಂದಿನಿಯನ್ನ ಉದ್ದೇಶಪೂರ್ವಕವಾಗಿ ಅದಕ್ಕೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಲು ಉತ್ಪಾದನೆಯನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಕಾರಣ ಅಂದ್ರೆ ಗುಜರಾತ್ನ ಅಮೂಲ್ನ ಇಲ್ಲಿ ತರಲಿಕ್ಕೆ ಸುಗಮವಾದಂತಹ ದಾರಿ ನಿರ್ಮಾಣ ಮಾಡಲಿಕ್ಕೋಸ್ಕರ ಅಮೂಲ್ನ ಕತ್ತರಿಸತಕ್ಕಂತ ಕೆಲಸವನ್ನ ಈಗಿರುವಂತವ್ರು ಮಾಡ್ತಾ ಇದ್ದಾರೆ. ऐसा करने से 1 करोड़ से अधिक लोगों की नौकरियों पर खतरा है. ಈ ರೀತಿ ಮಾಡೋದ್ರಿಂದ ನಂದಿನಿ ಮೇಲೆ, ಹಾಲು ಉತ್ಪಾದನೆ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ 1 ಕೋಟಿ ಕನ್ನಡಿಗರಿಗೆ ಸಂಕಟಕ್ಕೆ ಸಿಕ್ಕುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. इसके लिए इन्होंने बहाना भी निकाल के आपको दे दिया कि पहले 99 लाख लीटर इकट्ठा होता था दूध, अब सिर्फ 70 हो रहा है, कम इकट्ठा हो रहा है, तो हमें अमूल की जरूरत है. ಇದಕ್ಕೋಸ್ಕರ ಒಂದು ಸುಮ್ಮನಾದ್ರೂ ಕೂಡ ಸುಳ್ಳು ಕಾರಣವನ್ನು ಕೊಡ್ಲಿಕ್ಕೆ ಬಯಸ್ತಾರೆ. 90 ಲಕ್ಷ ಲೀಟರ್ ಹಾಲು ಒಂದು ದಿವಸಕ್ಕೆ ಬರ್ತಾ ಇತ್ತು. ಆದ್ರೆ ಹಾಲಿನ ಉತ್ಪಾದನೆ 70 ಲಕ್ಷ ಲೀಟರ್ಗೆ ಇಳಿದಿರುವಂತಹ ಕಾರಣಕ್ಕೋಸ್ಕರ ಹಾಲು ಸಾಕಾಗ್ತಾ ಇಲ್ಲ. ಹಾಗಾಗಿ ಅಮೂಲ್ ಮುಖಾಂತರ ಗುಜರಾತ್ನ ಹಾಲನ್ನು ತರಿಸಿಕೊಳ್ಳಿಕ್ಕೆ ಒಂದು ನೆಪವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. लेकिन कांग्रेस के समय में इतना दूध इकट्ठा होता था कि आपके पास क्षीर भाग्य और क्षीरधारे जैसे प्रोग्राम थे, जिसमें 5 रुपए प्रति लीटर किसानों को दूध इकट्ठा करने के लिए दिया जाता था और इतना दूध इकट्ठा होता था कि मुफ्त में स्कूल के बच्चों को दूध मिलता था. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸ್ಥಿತಿ ಇತ್ತು ಅಂದ್ರೆ, ಎಷ್ಟು ಹಾಲು ಉತ್ಪಾದನೆ ಆಗ್ತಾ ಇತ್ತು ಅಂದ್ರೆ ರೈತರಿಗೆ 5 ರೂಪಾಯಿ ಸಬ್ಸಿಡಿ ಕೊಡೋದ್ರ ಜೊತೆಗೆ ಹಾಲು ಉತ್ಪಾದನೆ ಜಾಸ್ತಿ ಆಗಿರ್ತಕ್ಕಂಥದನ್ನ ಶಾಲಾ ಮಕ್ಕಳಿಗೆ ಉಚಿತವಾಗಿ ಮಧ್ಯಾಹ್ನದಲ್ಲಿ ಹಾಲು ಕೊಡುವಂತಹ ಕೆಲಸವನ್ನು ಕೂಡ ನಂದಿನಿ ಮುಖಾಂತರ ಅಂದಿದ್ದಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇತ್ತು. आज इनकी नीतियों की वजह से आप महंगाई से जूझ रहे हैं. ಇವತ್ತು ಇವರು ಅನುಸರಿಸ್ತಾ ಇರುವಂತಹ ನೀತಿಯ ಕಾರಣದಿಂದಾಗಿ ಬೆಲೆ ಏರಿಕೆ ಹೊಡೆತಕ್ಕೆ ನಾವೆಲ್ಲ ಸಿಕ್ಕಿದ್ದೇವೆ. आटा महंगा, दाल महंगी, सब्जी महंगी, पेट्रोल महंगा, डीजल महंगा, हर चीज पर जीएसटी, गैस का सिलेंडर 1100 रुपए का. ಯಾವ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಬೇಳೆ ಕಾಳುಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಅಥವಾ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಅಥವಾ ಪೆಟ್ರೋಲ್ ಡೀಸೆಲ್ ಇರ್ಬೋದು, ಎಲ್ಲರ ಮೇಲೆ ಜಿಎಸ್ಟಿ ಹಾಕಿರುವಂತಹ ಕಾರಣದಿಂದಾಗಿ ಇವತ್ತು ವಿಪರೀತವಾಗಿರುವಂತಹ ದುಬಾರಿಯಾಗಿರುವಂತಹ ಸ್ಥಿತಿನಲ್ಲಿ ನಾವೆಲ್ಲ ಇದ್ದೇವೆ. ऊपर से बेरोजगारी, 2.5 लाख सरकारी पद खाली पड़े हैं लेकिन आपको नहीं दिए गए. ಇದರೆಲ್ಲರ ಮೇಲೆ ಕರ್ನಾಟಕದ ಸರ್ಕಾರದಲ್ಲಿ 2.5 ಲಕ್ಷ ಉದ್ಯೋಗ ಖಾಲಿ ಇದ್ದಾವೆ. ಅದರ ತುಂಬತಕ್ಕಂತ ಕೆಲಸ ಮಾಡಿಲ್ಲ. ಅದರಿಂದಾಗಿ ಕರ್ನಾಟಕದಲ್ಲಿ ನಿರುದ್ಯೋಗ ದೊಡ್ಡ ಪ್ರಮಾಣದಲ್ಲಿ ತಾಂಡವಾಡ್ತಾ ಇದೆ. जॉब्स बनाने का कोई प्रयास ही नहीं किया, लेकिन पोस्ट का रेट को फिक्स जरूर किया है. ಈ ಹುದ್ದೆಗಳನ್ನು ತುಂಬಲಿಕ್ಕೆ ಯಾವ ಶ್ರಮವನ್ನು ಪಡಲಿಲ್ಲ. ಆದ್ರೆ ಈ
ಪೋಸ್ಟ್ಗಳನ್ನು ತುಂಬುವಂತಹ ಸಂದರ್ಭದಲ್ಲಿ ಅದಕ್ಕೆ ರೇಟ್ ಫಿಕ್ಸ್ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ಇವರು ಮುಂದಿದ್ದಾರೆ. किसी के लिए 50 लाख, किसी के लिए 30 लाख, किसी के लिए 70 लाख. तो फिर आपको ये नहीं लगता होगा कि आप शिक्षित क्यों हो रहे हैं? आप इतनी मेहनत से अपने माँ बाप की कमाई से शिक्षा हासिल करते हैं, क्या इसीलिए कि जब पोस्ट लेने का समय हो या नौकरी मिलने का समय हो तो किसी को घूस देनी पड़ेगी? ಯಾವ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಇಲ್ಲಿರುವಂತಹ ಹುದ್ದೆಗಳನ್ನು ತುಂಬಲಿಕ್ಕೆ ಅವರು ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಹುದ್ದೆಗೆ 30 ಲಕ್ಷ, ಮತ್ತೊಂದು ಹುದ್ದೆಗೆ 50 ಲಕ್ಷ, ಮತ್ತೊಂದು ಹುದ್ದೆಗೆ 70 ಲಕ್ಷ. ಇಲ್ಲಿರುವಂತಹ ತಂದೆ ತಾಯಿಯನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ, ನೀವು ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಿದ ನಂತರ ಆ ವಿದ್ಯಾವಂತ ಮಕ್ಕಳು ಉದ್ಯೋಗವನ್ನು ಪಡೆಯಲಿಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ಲಂಚವನ್ನು ಕೊಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ದೊಡ್ಡ ಆರ್ಥಿಕ ಹೊರೆ ಆಗ್ತದೆ. ಯಾಕೆ ಅವ್ರನ್ನ ವಿದ್ಯಾವಂತರಾಗಿ ಮಾಡಲಿ ಅಂತಕ್ಕಂಥ ಪರಿತಾಪ ನೀವು ಉಂಟಾಗುವಂತ ಒಂದು ಸ್ಥಿತಿಯನ್ನ ಈಗಿನ ಸರ್ಕಾರ ನಿರ್ಮಾಣ ಮಾಡಿದೆ. कुछ दिनों पहले मेरा हेलीकॉप्टर एक गांव के पास उतरा और 2 लड़के खेती में खड़े थे, तो पास आए. मैंने सोचा किसान होंगे. मैंने पूछा क्या करते हो? एक ने मुझे कहा हमने बीएससी की है, दूसरे ने कहा बीटेक की है. तो मैंने कहा उम्र क्या है तुम्हारी? यही कोई 25-26 साल. तो मैंने कहा नौकरी है? नौकरी नहीं है. हमारे माँ बाप ने मेहनत करके हमें शिक्षित किया, हम खेती कर रहे हैं क्योंकि हमें नौकरी नहीं मिल पा रही है. ನಾನು ಕೆಲವು ದಿವಸಗಳ ಹಿಂದೆ ಕರ್ನಾಟಕದಲ್ಲಿ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕೃಷಿ ಜಮೀನಿನ ಪಕ್ಕದಲ್ಲಿ ಹೋಗ್ತಾ ಇದ್ದೆ. ಅಲ್ಲೊಬ್ಬ ಹೆಣ್ಣು ಮಕ್ಕಳು ಸುಮಾರು ನನ್ನ ಮಗಳನ್ನ ವಯಸ್ಸಿನವಳೆ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ನಾನು ಕಾರ್ ನಿಲ್ಸಲ್ಲಿ ಕೇಳಿದೆ, ಅವಳನ್ನ ಕರೆದು ಮಾತಾಡಿದೆ, ಏನ್ ಮಾಡ್ತಾ ಇದ್ದೀಯಾ ಅಂತೇಳಿ. ಗದ್ದೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿದ್ಲು. ಏನ್ ಓದಿದೀಯ ಅಂತೇಳಿ ಕೇಳಿದೆ, ಡಿಗ್ರಿ ಮಾಡಿದೀನಿ ಅಂತೇಳಿ ಹೇಳಿದ್ರು. ಡಿಗ್ರಿ ಮಾಡಿದವಳು ಕೆಲಸ ಇಲ್ಲಿ ಮಾಡ್ತಾ ಇದೀಯ ಅಂತ ಕೇಳಿದ್ರೆ ಬೇರೆ ಎಲ್ಲೂ ಕೂಡ ಉದ್ಯೋಗ ಸಿಗ್ಲಿಲ್ಲ, ಹಾಗಾಗಿ ನಾನು ಕೃಷಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಅವಳು ನನಗೆ ಹೇಳಿದ್ಲು. तो एक ऐसा प्रदेश जिसके पास सब कुछ है, प्रकृति की देन है, सुंदर जंगल है, पहाड़ है, मिनरल के रिसोर्सेज है, खेती के लिए उपजाऊ जमीन है, मेहनती जनता है, शिक्षित नौजवान है, वो आज इस परिस्थिति में क्यों है? ಕರ್ನಾಟಕ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ರಾಜ್ಯ. ಈ ರಾಜ್ಯದಲ್ಲಿ ಕೃಷಿ ಮಾಡಲಿಕ್ಕೆ ಬೇಕಾದಷ್ಟು ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇದೆ. ಪ್ರಕೃತಿ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯ ಎಲ್ಲ ಸೌಲಭ್ಯಗಳಿದೆ, ನೀರಾವರಿ ಮತ್ತೊಂದು ಎಲ್ಲವೂ ಕೂಡ ಇದ್ದಾವೆ. ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಕೃಷಿ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಇದ್ರೂ ಕೂಡ ಕರ್ನಾಟಕದ ಈ ರೀತಿಯ ಸ್ಥಿತಿ ನಮ್ಮೆಲ್ಲರೂ ಕೂಡ ದುಃಖವನ್ನು ಉಂಟು ಮಾಡತಕ್ಕಂಥ ಸಂದರ್ಭ. और आपको हर स्तर पर लूटने के बाद बीजेपी के नेताओं की ये हिम्मत कैसे बन रही है कि आपके सामने आए और आपके मुद्दों पर ही बात न करें? ಇಷ್ಟೆಲ್ಲ ಆದ್ರೂ ಕೂಡ ಬಿಜೆಪಿಯ ನಾಯಕರಿಗೆ ಧೈರ್ಯ ಹೇಗೆ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕವನ್ನು ಲೂಟಿ ಮಾಡಿದ ನಂತರ ಸರ್ವವ್ಯಾಪಿ ಭ್ರಷ್ಟಾಚಾರ ಇರುವಂತಹ ಸಂದರ್ಭದಲ್ಲಿ ರೈತರು ಮತ್ತು ಕೃಷಿಕರು, ಕಾರ್ಮಿಕರು ಎಲ್ಲರೂ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಯಾವ ಮುಖವನ್ನು ಇಟ್ಕೊಂಡು ಅವ್ರು ನಿಮ್ಮ ಹತ್ರ ಬಂದು ನಿಮ್ಮ ಮುಂದೆ ನಿಲ್ತಾರೆ ಅಂತೇಳಿ यहाँ आकर कहते हैं कि आपको आतंकवाद से सुरक्षा की जरूरत है. आपको आतंकवाद से सुरक्षा की जरूरत है कर्नाटका में, या महंगाई के आतंक से बचाना है, या बेरोजगारी के आतंक से बचाना है? ಕರ್ನಾಟಕದಲ್ಲಿ ಬಂದವರು ಹೇಳ್ತಾರೆ ನಿಮಗೆ ರಕ್ಷಣೆ ಅವಶ್ಯಕತೆ ಇದೆ, ನಿಮಗೆ ರಕ್ಷಣೆ ಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಇಲ್ಲಿರುವಂತಹ ಬೆಲೆ ಏರಿಕೆ, ಇಲ್ಲಿರುವಂತಹ ನಿರುದ್ಯೋಗ, ಇಲ್ಲಿರುವಂತಹ ಸಮಸ್ಯೆಗಳ ಮಧ್ಯೆ ಅದನ್ನ ಆ ವಿಷಯವನ್ನು ಬಿಟ್ಟು ಇಂಥ ವಿಷಯಗಳನ್ನೇ ಮಾತಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. देखिए, मेरी समझ में समय आ गया है कि आप मन बना लें. ನನ್ನ ದೃಷ್ಟಿನಲ್ಲಿ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಮನದಾಳದಿಂದ. ಕರ್ನಾಟಕದಲ್ಲಿ ಈಗ ಸಮಯ ಬಂದಿದೆ, ಬದಲಾವಣೆ ತರುವಂತ ಸಮಯ ಬಂದಿದೆ. आपको कैसी सरकार चाहिए? ನಿಮಗೆ ಯಾವ ರೀತಿಯ ಸರ್ಕಾರ ಬೇಕು ಅಂತೇಳಿ आप जागरूक बनेंगे कि नहीं बनेंगे? ನೀವು ಬದಲಾವಣೆಯ ಪರವಾಗಿದ್ದೀರೋ ಇಲ್ಲೋ ಅಂತೇಳಿ चुनाव के बाद चुनाव के बाद चुनाव आप
आप अपने जज्बाती मामलों पर, अपने इमोशंस पर, धर्म के नाम पर अपना वोट देंगे? ಚುನಾವಣೆ ನಂತರ ಚುನಾವಣೆ, ಚುನಾವಣೆ ನಂತರ ಚುನಾವಣೆ, ನೀವು ಯಾವ ವಿಷಯದ ಮೇಲೆ ಮತ ಕೊಡ್ತೀರಿ ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರ ಮಾಡಬೇಕಾಗ್ತದೆ. ಜಾತಿ ಮತಗಳ ಮೇಲೆ ಆಧಾರದ ಮೇಲೆ ಮತ ಕೊಡ್ತಿರೋ ಅಥವಾ ಅಭಿವೃದ್ಧಿಗೋಸ್ಕರ ಮತ ಕೊಡ್ತಿರೋ ಅನ್ನೋದು ನಿರ್ಣಯ ಆಗಬೇಕಾಗಿದೆ. देखो, हम भारतीय हैं, हम सबके दिलों में धर्म से बड़ा शायद कुछ नहीं है. ನಾವು ಭಾರತೀಯರಿದ್ದೇವೆ, ನಾವೆಲ್ಲ ಕೂಡ ಧರ್ಮವನ್ನು ಗೌರವಿಸ್ತಕ್ಕಂಥವ್ರೆ. ಧರ್ಮಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ವಿಚಾರ ಮತ್ಯಾವುದೂ ಕೂಡ ಇಲ್ಲ. हमारे जज्बात धर्म से जुड़े ही हैं. ಈ ರೀತಿಯ ಒಂದು ಪರಂಪರೆ ನಮ್ಮೊಟ್ಟಿಗೆ ಉದ್ದಕ್ಕೂ ಕೂಡ ಬೆಳೆದುಕೊಂಡು ಬಂದಿದೆ. सदियों से जुड़े रहे हैं और आगे भविष्य में भी जुड़े रहेंगे. ಹಿಂದಿನಿಂದ ಅದು ನಮ್ಮೊಟ್ಟಿಗೆ ಬಂದಿದೆ, ಮುಂದೆಯೂ ಕೂಡ ನಮ್ಮೊಟ್ಟಿಗೆ ಇರ್ತದೆ. हमारे यहाँ जो बड़ी बड़ी राजनीतिक संघर्ष हुए, जो सत्याग्रह हुआ, जो गांधी जी ने किया, वो भी एक तरह से धर्म पर ही आधारित था. ಭಾರತದ ಪುಣ್ಯಭೂಮಿನಲ್ಲಿ ಬಹಳಷ್ಟು ಸಂಘರ್ಷಗಳು ನಡೀತಾವೆ, ಬಹಳಷ್ಟು ಹೋರಾಟಗಳು ನಡೀತಾವೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ಹೋರಾಟವೂ ಕೂಡ ಒಂದು ಧರ್ಮದ ಆಧಾರದಲ್ಲಿ ನಡೆದಂತ ಧರ್ಮದ ಸಂಘರ್ಷವೇ ಅಂತ ಹೇಳಿ ನಾನು ಭಾವಿಸ್ತೇನೆ. और हमारा देश इस पूरी दुनिया में एक ऐसा अनोखा देश होगा जिसमें दुनिया के सारे धर्म के लोग रहते हैं. ಇಡೀ ಪ್ರಪಂಚದಲ್ಲಿ ಭಾರತ ಒಂದೇ ರಾಷ್ಟ್ರ. ಪ್ರಪಂಚದಲ್ಲಿರುವಂತಹ ಯಾವುದೇ ಧರ್ಮಗಳಿರ್ಬೋದು, ಅದಕ್ಕೆ ಆಶ್ರಯ ನೆಲೆ ಸಿಕ್ಕಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಷ್ಟ್ರ ಪ್ರಪಂಚದ ಭೂಪಟದಲ್ಲಿದ್ರೆ ಅದು ಭಾರತದಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. लेकिन इसका मतलब ये नहीं है कि धर्म के नाम पर हमारा शोषण किया जाए और धर्म के नाम पर हमें गुमराह किया जाए. ಇಂಥ ಅದ್ಭುತ ಪರಂಪರೆ ಇರುವಂತಹ ಈ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ನಮ್ಮನ್ನು ಒಡೆಯೋದಾಗ್ಲಿ, ಧರ್ಮದ ಹೆಸರಿನಲ್ಲಿ ನಮ್ಮನ್ನ ಶೋಷಣೆ ಮಾಡೋದಾಗ್ಲಿ ಈ ಭೂಮಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. इसका मतलब ये नहीं है कि जब चुनाव आए तो हमारा ध्यान अपने ही जज्बातों की तरफ हमेशा उस तरफ डाला जाए, ताकि हमारी जो जरूरतें हैं, जिस तरह से हमें महंगाई से लड़ना है, जिस तरह से हमें अपने नौजवानों का भविष्य बनाना है, जिस तरह से हमें अपने देश, अपने प्रदेश, अपने क्षेत्र को आगे बढ़ाना है, उसकी बातें न हो. ಯಾವ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಈಗ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವಂತಹ ನಿರುದ್ಯೋಗ ಇರ್ಬೋದು, ಕೃಷಿಕರ ಸಮಸ್ಯೆಗಳಿರ್ಬೋದು, ಇಲ್ಲಿರ್ತಕ್ಕಂಥ ಅನೇಕ ನಮ್ಮನ್ನ ದೈನಂದಿನ ಬದುಕಿನಲ್ಲಿ ಕಾಡ್ತಾ ಇರುವಂತಹ ಬದುಕಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು, ಇದೆಲ್ಲದರ ಬಗ್ಗೆ ಪ್ರಸ್ತಾಪ ಮಾಡದೆ ಭಾವನಾತ್ಮಕವಾದಂತಹ ವಿಚಾರದಲ್ಲಿ, ಧಾರ್ಮಿಕವಾದಂತಹ ವಿಚಾರದ ಬಗ್ಗೆ ಮಾತ್ರ ಮಾತಾಡಿ ವಿಷಯಾಂತರವನ್ನು ಮಾಡಿ ಬದುಕಿಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡದೇ ಇರುವಂತಹ ಸ್ಥಿತಿಯನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. धर्म कहता है कि सत्य को ढूंढो, धर्म कहता है कि सत्य को ढूंढो. इसका मतलब है कि खास तौर से जब आपकी भविष्य की बात है तो सत्य को पहचानना सीखो. ಧರ್ಮ ಹೇಳ್ತದೆ ಸತ್ಯವನ್ನು ಅನ್ವೇಷಣೆ ಮಾಡಿ ಅಂತೇಳಿ. ಸತ್ಯವನ್ನು ಅನ್ವೇಷಣೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸತ್ಯವನ್ನು ಅನ್ವೇಷಣೆ ಮಾಡಬೇಕು, ಅದನ್ನು ಹುಡುಕಬೇಕು, ಅದನ್ನು ಹುಡುಕಿದ ನಂತರ ಅದರ ಆಧಾರದ ಮೇಲೆ ನಿರ್ಧಾರ ಆಗಬೇಕಾಗಿರ್ತಕ್ಕಂಥದ್ದು. और इसका मतलब है कि अपने अनुभव से सीखो, अपने अनुभव से समझो कि कौन सत्य कह रहा है, कौन सी पार्टी क्या कह रही है. बीजेपी ने क्या किया 3.5 सालों में? क्या इन्होंने आपको लूटा है? ನಿಮ್ಮ ಅನುಭವದ ಮೇಲೆ ತಿಳಿದುಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸತ್ಯದ ಅನ್ವೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಸತ್ಯ ಧರ್ಮದ ಮಾರ್ಗದಲ್ಲಿ ಯಾರು ನಡೀತಾ ಇದ್ದಾರೆ, ಸತ್ಯ ಧರ್ಮ ಮಾರ್ಗವನ್ನು ಬಿಟ್ಟು ಯಾರು ನಡೀತಾ ಇದ್ದಾರೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಈಗ ಬಂದಿದೆ. क्या इनके शासन में आपकी जो समस्याएं हैं वो बड़ी है? ನಾನು ಕೇಳಲಿಕ್ಕೆ ಬಯಸ್ತೇನೆ, ಈಗ ಒಂದು ನಿಮ್ಮ ಸಮಸ್ಯೆಗಳಿಗಿಂತ ಈಗಿರುವಂತಹ ಸರ್ಕಾರ ದೊಡ್ಡದು ಅಂತೇಳಿ ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. महंगाई बड़ी है, ಈ ಬೆಲೆ ಏರಿಕೆ ದೊಡ್ಡದಲ್ವೇ? बेरोजगारी बड़ी है, ಈ ನಿರುದ್ಯೋಗ ದೊಡ್ಡದಲ್ವೇ? तो यही आपका अनुभव है, आपका सत्य आपके सामने है. इधे आप दुकान जाती है, सत्य आपके सामने है.
गैस का सिलेंडर नहीं खरीद पा रही है, दाल रोटी सब्जी सब कुछ सब आपके सामने है। मेरे भाई यहाँ शिक्षा के हासिल करके नौकरी नहीं है, सत्य आपके सामने है। ಸತ್ಯ ನಿಮ್ಮ ಕಣ್ಣು ಮುಂದಿದೆ. ಬೆಲೆ ಏರಿಕೆ ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ಸತ್ಯ ನಿಮ್ಮ ಮುಂದೆ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಯಾವುದೂ ಕೂಡ ಸಾಕ್ಷಿ ಬೇಕಾಗಿಲ್ಲ. ಇವೆಲ್ಲವೂ ಕೂಡ ಪ್ರತಿಯೊಂದು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ನನ್ನ ಎದುರಿಗಿರ್ತಕ್ಕಂತ ಇಲ್ಲ, ನನ್ನ ಯುವಕ ಮಿತ್ರರಿರ್ಬೋದು, ಯುವತಿಯರಿರ್ಬೋದು, ಅವರಿಗೆ ಇವೆಲ್ಲವೂ ಕೂಡ ಬೆಲೆ ಏರಿಕೆ, ಅದು ಎಣ್ಣೆ ಕಾಳು ಬೇಳೆ ಮತ್ತೊಂದಿರ್ಬೋದು, ನಿರುದ್ಯೋಗ ಇರ್ಬೋದು, ಇವೆಲ್ಲದರ ಅನುಭವ ನಿಮ್ಗಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇದೇ ಸತ್ಯ ನಿಮ್ಮ ಕಣ್ಣು ಮುಂದೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. इन सड़कों के गड्ढों पर सत्य है। ಇಲ್ಲಿರ್ತಕ್ಕಂಥ ಎಲ್ಲ ಸೇರಿರ್ತಕ್ಕಂಥ ಜನಗಳ ಕಷ್ಟವನ್ನು ಕೇಳಿ. जो कंपनियां छोड़ के चली गई वो भी एक सत्य है। ಇಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ಕಂಪನಿಗಳು ಮುಚ್ಚಿದಂತ ಕಾರಣಕ್ಕೆ ದೇಶ ಬಿಟ್ಟು ಹೋಗಿರ್ತಕ್ಕಂಥ, ನಗರ ಬಿಟ್ಟು ಹೋಗಿರ್ತಕ್ಕಂಥದ್ದು ಅದು ಕೂಡ ಸತ್ಯವೇ ಇದೆ. और कांग्रेस के शासन में जितनी स्कीमें आपकी भलाई के लिए बनाई गई वो भी तो सत्य है। ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಎಷ್ಟೊಂದು ಯೋಜನೆಗಳನ್ನ ನಿಮ್ಮ ಅನುಕೂಲಕ್ಕೋಸ್ಕರ, ಉಪಯೋಗಕ್ಕೋಸ್ಕರ ತಂದಿತ್ತು, ಆ ಸತ್ಯವೂ ಕೂಡ ನಿಮ್ಮ ಕಣ್ಮುಂದಿದೆ. अन्न भाग्य, क्षीर भाग्य, पशु भाग्य, कृषि भाग्य, आरोग्य भाग्य, विद्याश्री, इंदिरा क्रांति, ये भी तो सत्य है बहनों और भाइयों। ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಪಶು ಭಾಗ್ಯ, ವಿದ್ಯಾಶ್ರೀ, ಇಂದಿರಾ ಕ್ಯಾಂಟೀನು ಇಂಥ ಹಲವಾರು ಯೋಜನೆಗಳು ಜಾರಿಗೆ ಬಂದಿರತಕ್ಕಂಥದ್ದು ಸತ್ಯ. ಆ ಸತ್ಯವೂ ಕೂಡ ನಿಮ್ಮ ಕಣ್ಮುಂದೆನೇ ಇದೆ. तो सबका धर्म यही बताता है कि देश आपका है, सत्य के आधार पर बना। इसका पूरा जो स्वतंत्रता संग्राम था उसका नाम ही सत्याग्रह था। सब आपके सामने है बहनों और भाइयों, इसको पहचानो कि किस तरह आपको गुमराह किया गया है, किस तरह आपको लूटा गया है, और बदल डालो अपना भविष्य। ಎಲ್ಲ ಸತ್ಯವನ್ನು ನಿಮ್ಮ ಮುಂದೆ ಇರ್ತಕ್ಕಂಥದ್ದನ್ನ ನಾನೀಗ ಹೇಳಿದ್ದೇನೆ. ಈ ಎಲ್ಲ ಸತ್ಯಗಳು ನಿಮ್ಮ ಕಣ್ಣು ಮುಂದೆ ಇವೆ. ಇದನ್ನು ನೋಡ್ತಕ್ಕಂಥ ಕೆಲಸ ಮಾಡಿ, ಇದನ್ನು ಹುಡುಕ್ತಕ್ಕಂಥ ಕೆಲಸ ಮಾಡಿ, ಅದನ್ನ ಪರಿಚಯ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ, ಈ ಎಲ್ಲ ಸತ್ಯವನ್ನ ತಿಳಿದುಕೊಂಡ ನಂತರ ನಿಮ್ಮನ್ನ ಯಾವ ರೀತಿ ಬೇರೆ ಮಾರ್ಗದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸತ್ಯವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಅಂತೇಳಿ ನಾನು ನಿಮ್ಮ ಮುಂದೆ ನಿವೇದನೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. हम समझते हैं कि कितनी मुश्किलें आपकी बड़ी हैं, इसीलिए कांग्रेस ने इस चुनाव में तय किया कि हम कुछ गारंटीज आपके लिए आगे लाएंगे। ಇಷ್ಟೆಲ್ಲ ಸಮಸ್ಯೆಗಳು ನಿಮ್ಮ ಮುಂದೆ ಇರೋದನ್ನ ಕಂಡುಕೊಂಡಂತ ಕಾಂಗ್ರೆಸ್ ಪಕ್ಷ ನಿಮ್ಮ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ ಕೆಲವು ಗ್ಯಾರಂಟಿಗಳನ್ನ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. गृह ज्योति 200 यूनिट बिजली आपको फ्री मिलेगी। ಕಾರ್ಯಕ್ರಮದ ಮುಖಾಂತರ ಪ್ರತಿ ಕರ್ನಾಟಕದ ಮನೆಗೆ 200 ಯೂನಿಟ್ ವಿದ್ಯುತ್ ಅನ್ನ ಪುಕ್ಕಟೆ ಕೊಡುವಂತ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ. गृह लक्ष्मी में महिलाओं को 2000 रुपए प्रति माह मिलेगा अपने खातों में। ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹೆಣ್ಣು ಮಕ್ಕಳ ಖಾತೆ ಕಳಿಸುವಂತ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ತರ್ತಾ ಇದ್ದೇವೆ. युवा निधि में जो नौजवान ग्रेजुएशन किए हुए हैं लेकिन आज तक नौकरी नहीं पाए हैं, उनके लिए 3,000 रुपए प्रति माह सरकार देगी। ನಮ್ಮ ರಾಜ್ಯದ ಎಲ್ಲ ನಿರುದ್ಯೋಗಿ ಯುವಕರು ಯಾರಿದ್ದಾರೆ, ಯಾರು ಪದವೀಧರರಿದ್ದಾರೆ, ಅವರೆಲ್ಲ ಖಾತೆಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಹಾಕುವಂತ ಯುವ ನಿಧಿಯ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಜಾರಿ ತರ್ತಾ ಇದ್ದೇವೆ. जिनके पास डिप्लोमा है और नौकरी नहीं है उनको 1,500 रुपए प्रति माह सरकार देगी। ಯಾರು ಕರ್ನಾಟಕದಲ್ಲಿ ಡಿಪ್ಲೊಮಾ ಮಾಡತಕ್ಕಂತ ಯುವಕರಿದ್ದಾರೆ, ಯಾರಿಗೆ ಅವರಿಗೆ ನೌಕರಿ ಸಿಕ್ಕಿಲ್ಲ, ಅವರೆಲ್ಲರ ಖಾತೆಗಳಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಹಾಕುವಂತ ಕೆಲಸವನ್ನ ತೀರ್ಮಾನವನ್ನು ಮಾಡಿದ್ದೇವೆ. अन्ना भाग्य में 10 किलो चावल मिलेगी। और मेरी बहनें, आप जहां भी जाना चाहें बस पास आपके लिए फ्री होगा। ಅನ್ನಭಾಗ್ಯ ಕಾರ್ಯಕ್ರಮದ ಮುಖಾಂತರ
ಪ್ರತಿ ಮನೆಯ ಪ್ರತಿಯೊಬ್ಬರಿಗೆ ಬಿಪಿಎಲ್ ಕಾರ್ಡ್ ಇರುವಂತಹ ಪ್ರತಿ ಮನೆಗೆ ಒಬ್ಬೊಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಪುಕ್ಕಟೆ ಕೊಡುವಂತ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ತರ್ತಾ ಇದ್ದೇವೆ. ಅದೇ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆ ಸಾರ್ವಜನಿಕ ಕರ್ನಾಟಕದ ಸಾರಿಗೆಯಲ್ಲಿ ಎಲ್ಲಿ ಬೇಕಾದರೂ ಪ್ರಯಾಣ ಮಾಡಿದರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂತ ಒಂದೇ ₹1 ಕೊಡದೆ ಪ್ರಯಾಣ ಮಾಡುವಂತ ಕಾರ್ಯಕ್ರಮವನ್ನು ಜಾರಿ ತರ್ತಾ ಇದ್ದೇವೆ. जो 2.5 लाख सरकारी पद खाली पड़े हैं 3.5 सालों से, उनको 1 साल के अंदर अंदर भरने का पूरा प्रयास कांग्रेस करेगी. ಕರ್ನಾಟಕದ ಸರ್ಕಾರದಲ್ಲಿ 2.5 ಲಕ್ಷ ನೌಕರಿ ಉದ್ಯೋಗ ಏನು ಖಾಲಿ ಬಿದ್ದಿದೆಯಲ್ಲ, ಅದನ್ನ ಸರ್ಕಾರ ಬಂದು 1 ವರ್ಷದೊಳಗಾಗಿ ಆ ಎಲ್ಲ 2.5 ಲಕ್ಷ ಸರ್ಕಾರಿ ಹುದ್ದೆಯನ್ನ ತುಂಬತಕ್ಕಂತ ಕೆಲಸವನ್ನು ಮಾಡ್ತೇವೆ. खास तौर में बेंगलुरु जैसे बड़े शहरों में जो डिलीवरी का काम करते हैं, जैसे जोमेटो वाले, इस तरह की जो डिलीवरी का काम करते हैं और जो घरों में काम करते हैं, उनके लिए एक न्यूनतम आय बनाई जाएगी ताकि उनका शोषण न किया जाए. ಬೆಂಗಳೂರಿನಲ್ಲಿ ತಮಗೆಲ್ಲ ಗೊತ್ತಿದೆ, ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನಿಮ್ಮ ಮನೆಗೆ ತಲುಪಿಸಲಿಕ್ಕೆ ಬಹಳಷ್ಟು ಜನ ಯುವಕರು ಕೆಲಸ ಮಾಡ್ತಾರೆ. ಅನೇಕ ಸ್ವಿಗ್ಗಿ ಇರ್ಬೋದು, ಜೊಮ್ಯಾಟೊ ಇರ್ಬೋದು ಮತ್ತು ಡೆಂಜೋ ಇರ್ಬೋದು, ಇಂಥ ಈ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಕನಿಷ್ಠ ಮಾಸಿಕವಾಗಿ ಇಷ್ಟೇ ಆದಾಯ ಬರಬೇಕು ಅಂತೇಳಿ ಕನಿಷ್ಠ ಆದಾಯ ಬರುವಂತ ಒಂದು ಸ್ಕೀಮ್ ಅನ್ನು ಕೂಡ ಜಾರಿ ತರುವಂತ ಕೆಲಸ ಮಾಡ್ತಾರೆ. हम ऑटो ड्राइवर्स और टैक्सी ड्राइवर्स के कल्याण के लिए एक बोर्ड बनाना चाहते हैं जिसमें 50-50 करोड़ की निधि होगी ताकि आपकी सहायता, आपकी सुविधा हो सके. ಕರ್ನಾಟಕದಲ್ಲಿರುವಂತ ಎಲ್ಲ ಟ್ಯಾಕ್ಸಿ ಡ್ರೈವರ್ಗಳಿರ್ಬೋದು, ಆಟೋ ಡ್ರೈವರ್ಗಳಿರ್ಬೋದು, ಅವರಿಗೊಂದು ರಕ್ಷಣೆ ಕೊಡುವಂತ ದೃಷ್ಟಿಯಿಂದ ಅದಕ್ಕೊಂದು ನಿಧಿಯನ್ನ ಸ್ಥಾಪನೆ ಮಾಡ್ತೇವೆ. 50 ಜನರ ಒಂದು ಗುಂಪನ್ನು ಮಾಡಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಂರಕ್ಷಣೆ ಸಿಗುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. अस्थायी कर्मी और अस्थायी मजदूरों के लिए, उनके कल्याण के लिए भी एक बोर्ड बनाना चाहते हैं जिसमें 3,000 करोड़ रुपए की निधि होगी. ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ಯೋಗಿಗಳು ಯಾರಿದ್ದಾರೆ, ಕಾರ್ಮಿಕರು ಯಾರಿದ್ದಾರೆ, ಅವರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಮೊತ್ತ ಪ್ರತಿ ತಿಂಗಳು ಸಿಗುವಂತ ರೀತಿಯಲ್ಲಿ ಕಾರ್ಯಯೋಜನೆಯನ್ನ ರೂಪಿಸ್ತಾ ಇದ್ದೇವೆ. अब देखिए, आप पूछ सकते हैं कि ठीक है, आप कह रही हैं कि हम जॉब्स बनाएंगे, ये जॉब्स बनेंगे कहां से? तो मैं आपको थोड़ा सा बताना चाहती हूँ कि कांग्रेस पार्टी की क्या योजना है कि किस तरह से हम आपके लिए नए रोजगार बनाएंगे. ಕರ್ನಾಟಕದಲ್ಲಿ ಈಗ ಈ ಎಲ್ಲ ಸ್ಕೀಮ್ಗಳನ್ನ ಜಾರಿ ತರುವ ಜೊತೆಗೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ತಂದು ಹೊಸ ಹೊಸ ಯೋಜನೆಗಳನ್ನ ರೂಪಣೆ ಮಾಡಿದ ನಂತರ ಇವೆಲ್ಲವನ್ನು ಕೂಡ ಜಾರಿ ಕೊಡಲಿಕ್ಕೆ ಯೋಜನೆಯನ್ನು ರೂಪಿಸತಕ್ಕಂತ ಕೆಲಸವನ್ನು ಮಾಡ್ತೇವೆ. देखिए, हमारे देश में जो रोजगार पैदा करने वाले उद्योग हैं, वो सबसे पहले तो बड़े बड़े PSU होते थे, जो इस सरकार ने, मोदी जी की सरकार ने अपने बड़े बड़े उद्योगपति मित्रों को लगभग दे ही दिया. ಭಾರತದಲ್ಲಿ ಈಗಿರುವಂತಹ ಸರ್ಕಾರ, ಮೋದಿಜಿಯವರ ಸರ್ಕಾರ ತನ್ನ ಎಲ್ಲ ಯೋಜನೆಗಳ ಮುಖಾಂತರ ದೊಡ್ಡ ದೊಡ್ಡ ಕೆಲವು ಕೈಗಾರಿಕೋದ್ಯಮಗಳಿಗೆ ಬೆಂಬಲ ಕೊಡುವಂತಹ ಕೆಲಸ ಮಾಡಿದೆ. ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥವ್ರು ಉದ್ಯಮಪತಿಗಳೇ ಆಗಿರ್ತಾರೆ. ಆ ಉದ್ಯಮಪತಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ. ಅದು ಎಲ್ರಿಗೂ ಇಲ್ಲದೆ ಕೆಲವರಿಗೆ ಮಾತ್ರ ಆ ರೀತಿಯ ವಾತಾವರಣ ಇದ್ರೆ ಉದ್ಯೋಗ ಸೃಷ್ಟಿ ಕಡಿಮೆ ಆಗ್ತದೆ ಅನ್ನೋದು ಕೂಡ ಗಮನಿಸಬೇಕಾದಂತ ಅಂಶ. दूसरा, खेती किसानी को मजबूत करने से, उसे आधुनिक बनाने से, फूड पार्क जैसी चीजों को बनाने से बहुत सुविधा होती और बहुत सारे रोजगार पैदा होते. ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡೋದ್ರಿಂದ, ಸಣ್ಣ ಪುಟ್ಟ ಉದ್ಯಮಗಳಿಗೆ ಬೆಂಬಲ ಕೊಡೋದ್ರಿಂದ, ಎಲ್ಲೆಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಆಗ್ತಕ್ಕಂಥ ಉದ್ಯಮಗಳಿಗೆ ಬೆಂಬಲ ಕೊಡೋದ್ರಿಂದ, ಅದಕ್ಕೆ ಪ್ರೋತ್ಸಾಹ ಕೊಡೋದ್ರಿಂದ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಅವಕಾಶ ಆಗ್ತದೆ. और तीसरा, जो छोटी जो उद्योग थे, छोटी इंडस्ट्रीज और मीडियम साइज की जो इंडस्ट्रीज थी, उनको मजबूत करते. ಸಣ್ಣ ಪುಟ್ಟ ಕೈಗಾರಿಕೆಗಳಿದ್ದಾವೆ, ಸಣ್ಣ ಪುಟ್ಟ ಉದ್ಯಮಗಳಿದ್ದಾವೆ, ಸಣ್ಣ ಪುಟ್ಟ ಕೈಗಾರಿಕೆ ನಡೆಸ್ತಕ್ಕಂಥವರಿದ್ದಾರೆ. ಮಧ್ಯಮ ಸ್ತರದ ಮತ್ತು ಚಿಕ್ಕ ತರದ ಅವರುಗಳಿಗೆ ಬೆಂಬಲ ಕೊಡೋದ್ರಿಂದ, ಪ್ರೋತ್ಸಾಹ ಕೊಡೋದ್ರಿಂದ ಹಲವಾರು ಉದ್ಯೋಗ ಸೃಷ್ಟಿ ಆಗ್ತದೆ. यहाँ से रोजगार पैदा होता था. बीजेपी की सरकारों ने छोटे और मीडियम साइज के उद्योगों की कमर तोड़ दी है.
जीएसटी नोटबंदी के चलते बहुत नुकसान हुआ है। बड़े बड़े पीएसयू बेच दिए अपने बड़े उद्योगपति दोस्तों को और किसान संकट में है। बल्कि कर्नाटका में हर रोज 5 किसान आत्महत्या करते हैं। ಈಗ ಭಾರತದಲ್ಲಿ ಸ್ಥಿತಿ ಯಾವ ತರ ಇದೆ ಅಂದ್ರೆ ಸಣ್ಣ ಉದ್ಯಮಗಳು ಮಧ್ಯಮ ಪರಿಣಾಮದ ಉದ್ಯೋಗಗಳ ಬೆನ್ನುಮೂಳೆಯನ್ನ ಈಗಿರುವಂತಹ ಸರ್ಕಾರ ಮುರಿದಿದೆ. ಅವರು ಯಾವುದೇ ಉದ್ಯೋಗ ಸೃಷ್ಟಿ ಮಾಡತಕ್ಕಂತಹ ಸ್ಥಿತಿ ಇಲ್ಲ. ಕೆಲವರು ತಮ್ಮ ಮಿತ್ರ ಕೈಗಾರಿಕೋದ್ಯಮಿಗಳಿಗೆ ಮಾತ್ರ ಸಹಾಯ ಮಾಡುವಂತ ಒಂದು ಸ್ಥಿತಿನಲ್ಲಿದ್ದಾರೆ. ಹಾಗಾಗಿ ಈಗ ಈ ನೀತಿಯ ಕಾರಣದಿಂದಾಗಿ ನಿರುದ್ಯೋಗದ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿದೆ. ಈ ವಾತಾವರಣವನ್ನ ಬದಲಾವಣೆ ಮಾಡುವಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. तो हमारा प्लान सबसे पहले ये है कि जो छोटे और मीडियम साइज के उद्योग हैं इनको अपने पैरों पे ठीक तरह से खड़ा करने के लिए हम एक फंड बनाएंगे, वेलफेयर फंड बनाएंगे। ನಮ್ಮ ಮುಖ್ಯವಾಗಿರುವ ಕೆಲಸ ಆದ್ಯತೆ ಅಂದ್ರೆ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಯಾವ ಕೈಗಾರಿಕೆಗಳಿದ್ದಾವೆ ಅವರಿಗೆ ಒಂದು ಆರ್ಥಿಕವಾದಂತಹ ಬಲವನ್ನು ಕೊಟ್ಟು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತ ವಾತಾವರಣ ನಿರ್ಮಾಣ ಮಾಡಿ ಅವರ ಕಾಲ ಮೇಲೆ ನಿಂತ ನಂತರ ಉದ್ಯೋಗ ಸೃಷ್ಟಿಯಾಗಿ ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗ್ತದೆ. बीदर से चामराजनगर तक इंडस्ट्रियल कॉरिडोर बनाकर टाउनशिप्स बनाएंगे और जो 2 टियर की जो शहरें हैं मैसूरू, हुब्बली, धारवाड़, गुलबर्गा, बेल्लारी, चित्रदुर्गा जैसे उनको भी आईटी और टेक में हम बेंगलुरु जैसे मजबूत बनाने की कोशिश करेंगे। कर्नाटक बड़ा समृद्धವಾಗಿರುವಂತಹ ರಾಜ್ಯ. ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ, ಮೈಸೂರಿನಿಂದ ಹುಬ್ಬಳ್ಳಿವರೆಗೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಐಟಿ ಕಾರಿಡಾರ್ಗಳನ್ನು ಮಾಡೋದ್ರ ಮುಖಾಂತರ ಅನೇಕ ಉದ್ದಿಮೆಗಳು ಕೈಗಾರಿಕೆಗಳ ಸ್ಥಾಪನೆ ಮಾಡೋದ್ರ ಮುಖಾಂತರ ಇಡೀ ಕರ್ನಾಟಕದ ಎಲ್ಲ ಭಾಗಗಳು ಕೂಡ ಉದ್ಯಮದ ಭೂಪಟದಲ್ಲಿ ಬರುವಂತಹ ರೀತಿಯಲ್ಲಿ ಯೋಜನೆ ರೂಪಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ. कर्नाटका को लाइट इंजीनियरिंग, ऑटोमोबाइल्स, इलेक्ट्रिकल इक्विपमेंट, इलेक्ट्रॉनिक व्हीकल्स में भी नंबर 1 बनाने का पूरा प्रयास होगा और पूरी सुविधाएं दी जाएंगी। ಕರ್ನಾಟಕದಲ್ಲಿ ವಾಹನ ಉದ್ಯಮ ಇರಬಹುದು, ಎಲೆಕ್ಟ್ರಿಕಲ್ ಉದ್ಯಮ ಇರಬಹುದು ಮತ್ತು ಬೇರೆ ಬೇರೆ ರೀತಿಯ ಉದ್ಯಮಗಳು ಇರಬಹುದು. ಇಂಥ ಎಲ್ಲ ಉದ್ಯಮಗಳು ಕೂಡ ಕರ್ನಾಟಕದಲ್ಲಿ ಸ್ಥಾಪನೆ ಆಗುವಂತ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ, ವಾತಾವರಣ ನಿರ್ಮಾಣ ಮಾಡಿ, ಕರ್ನಾಟಕ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡುವಂತ ಒಂದು ರಾಜ್ಯ ಆಗುವಂತ ರೀತಿಯಲ್ಲಿ ಆದ್ಯತೆ ಕೊಡುವಂತ ಉದ್ದೇಶ ನಮಗಿದೆ. अब काफी देर हो गई है तो मैं आपको सारी स्कीम सुना के बोर नहीं करूंगी, लेकिन इतना बताना चाहती हूँ कि कांग्रेस की ये योजना है कि 10 लाख रोजगार, नए रोजगार 5 सालों में आपके लिए पैदा किए जाएंगे। ನಾನು ಎಲ್ಲ ಯೋಜನೆಗಳ ವಿವರಗಳನ್ನು ನಿಮ್ಮ ಮುಂದೆ ಇಟ್ಟು ನಿಮಗೆ ಬೇಸರ ಮೂಡಿಸಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಬಹಳಷ್ಟು ಹೇಳ್ತಕ್ಕಂತ ವಿಷಯ ಇದೆ. ಆದ್ರೆ ಕರ್ನಾಟಕದಲ್ಲಿ ಹೊಸ ಉದ್ಯಮ ಸ್ಥಾಪನೆ ಮಾಡುವಂತ ವಾತಾವರಣ ನಿರ್ಮಾಣ ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು 5 ವರ್ಷದಲ್ಲಿ ಕರ್ನಾಟಕದಲ್ಲಿ 10 ಲಕ್ಷ ಉದ್ಯೋಗ ಸೃಷ್ಟಿಯಾಗುವಂತ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ ಆ ರೀತಿಯ ಕಾರ್ಯಯೋಜನೆಯನ್ನ ರೂಪಿಸುವ ಮೂಲಕ ನಾನು ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. हम आपको एक ऐसी सरकार देना चाहते हैं जो आपके लिए दिन रात काम करे, आपके लिए समर्पित रहे, जिस पर आपको गर्व होना चाहिए कि हाँ ये हमारी सरकार है, अच्छा काम कर रही है। ನಾವು ಈ ರೀತಿಯ ಒಂದು ಕಾಂಗ್ರೆಸ್ ಸರ್ಕಾರವನ್ನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇವೆ. ಹಗಲು ರಾತ್ರಿ ನಿಮ್ಮ ಪರವಾಗಿ ಯೋಚನೆ ಮಾಡುವಂತ, ನಿಮ್ಮ ಅಭಿವೃದ್ಧಿ ಕಡೆಗೆ ಯೋಚನೆ ಮಾಡುವಂತ ಅಂತ ಕಾರ್ಯಕ್ರಮಗಳನ್ನು ರೂಪಿಸುವಂತ ಮತ್ತು ಇದು ನಮ್ಮ ಸರ್ಕಾರ ಅಂತ ನೀವು ಹೆಮ್ಮೆ ಪಡುವಂತ ರೀತಿಯ ಒಂದು ಸರ್ಕಾರವನ್ನ ಕರ್ನಾಟಕದಲ್ಲಿ ನಾವು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇವೆ. हम ऐसे नेता और ऐसी सरकार देना चाहते हैं जो हमेशा आपका आदर करें और ये बात स्पष्ट तरह से समझें कि अगर आज एक मंच पे वो खड़े हैं आपके सामने, अगर आपने उनको सत्ता दी है तो आपके आभारी रहना उनका धर्म है, आपके लिए काम करना उनका धर्म है। ಈಗ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ಮುಂದೆ ಕರ್ನಾಟಕದಲ್ಲಿ ಬರುವಂತಹ ಸರ್ಕಾರ ನಿಮಗೆ ಬದ್ಧವಾಗಿರ್ತದೆ, ನಿಮಗೆ ನಿಷ್ಠವಾಗಿರ್ತದೆ, ಪ್ರಾಮಾಣಿಕೆಯಿಂದ ಕೆಲಸ ಮಾಡ್ತಾರೆ. ಇಲ್ಲಿ ವೇದಿಕೆ ಮೇಲಿರುವಂತಹ 2 ಅಭ್ಯರ್ಥಿಗಳು ಅಷ್ಟೇ ನಾಳೆ ಅವರು ಚುನಾಯಿತರಾದ ನಂತರ ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ, ನಿಮ್ಮೊಟ್ಟಿಗೆ ಇರ್ತಾರೆ ಮತ್ತು ಎಲ್ಲ ರುಚಿಯಿಂದ ಕೂಡ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂತಹ ಪ್ರತಿನಿಧಿಗಳಾಗ್ತಾರೆ. आर के रमेश जी, उमापति गौड़ा जी, भारी से भारी बहुमत से जिताइए। आर के
जिताइए। ಈ ಸಾರಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಕೊಡುವಂತಹ ಕೆಲಸವನ್ನು ಮಾಡಬೇಕು, ताकि कोई सरकार को तोड़ न पाए। जिस सरकार को आप चुने वही सरकार 5 सालों के साथ रहकर आपका काम करे, आपके भविष्य को मजबूत बनाए। 40% ಸರ್ಕಾರವನ್ನು ಓಡಿಸಿ ನಿಮ್ಮ ಪರವಾಗಿ ಕೆಲಸ ಮಾಡುವ, ನಿಮಗೆ ಬದ್ಧತೆ ಆಗಿರುವ ಕರ್ನಾಟಕವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗುವಂತಹ ಸರ್ಕಾರಕ್ಕೆ ನಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೇನೆ। मन बना लो, इस बार कांग्रेस की सरकार लाओ, अपना भविष्य मजबूत बनाओ। एक बार मेरे साथ कहो,